ಆತ್ಮೀಯರೇ, ಇಂದಿನ ತರಗತಿಗೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮೊಡನೆ ಹಂಚಿಕೊಳ್ಳುತ್ತಿರುವಂಥ ವಿಷಯ ವಸ್ತು ಭಾರತ ಸಂವಿಧಾನದ ಪ್ರಮುಖ ವಿಧಿಗಳು, ಇಂಪಾರ್ಟೆಂಟ್ ಆರ್ಟಿಕಲ್ಸ್. ಪರೀಕ್ಷೆಗಳಿಗೆ ಅತಿ ಉಪಯುಕ್ತ ಮಾಹಿತಿ. ಭಾಗ 1ರಿಂದ 4ನೇ ವಿಭಾಗದವರೆಗೆ ಅತ್ಯಂತ ಪ್ರಮುಖ ವಿಧಿಗಳು. ಅಭ್ಯಾಸ ಮಾಡಬೇಕು. ಹಂತಗಳು 3 ಮಾಡಿಕೊಳ್ಳುವ. ಮೊದಲನೇದು ವಿಧಿಗಳು, ಆ ವಿಧಿಗೆ ವಿಷಯ ವಿವರಣೆ ಮತ್ತು ಪರೀಕ್ಷಾ ಮಹತ್ವ. 1ನೇ ವಿಧಿ ಆರ್ಟಿಕಲ್ 1. ಭಾರತ ಅಂದರೆ ಒಕ್ಕೂಟ ರಾಷ್ಟ್ರ. ಪರೀಕ್ಷೆಗೇನು ಮಹತ್ವ ಅಂದರೆ ದೇಶದ ಹೆಸರು ಮತ್ತು ಭೂಪ್ರದೇಶವನ್ನು ವ್ಯಾಖ್ಯಾನಿಸುತ್ತದೆ. ವಿಧಿ 3 ಆರ್ಟಿಕಲ್ 3. ಹೊಸ ರಾಜ್ಯಗಳ ರಚನೆ, ಅಸ್ತಿತ್ವದಲ್ಲಿರುವ ರಾಜ್ಯಗಳ ಗಡಿ ಮತ್ತು ಹೆಸರುಗಳ ಬದಲಾವಣೆ. ಇದು ಸಂಸತ್ತಿಗೆ ಇರುವ ಪರಮಾಧಿಕಾರವನ್ನು ವ್ಯಾಖ್ಯಾನಿಸುತ್ತದೆ. ಆರ್ಟಿಕಲ್ 14 ಏನು ಹೇಳುತ್ತೆ ಅಂದರೆ ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನಿನ ಸಮಾನ ರಕ್ಷಣೆ. ಇದು ಮೂಲಭೂತ ಹಕ್ಕುಗಳ ಅಡಿಪಾಯದ ಬಗ್ಗೆ ವ್ಯಾಖ್ಯಾನ ನೀಡುತ್ತದೆ, ಮಹತ್ವ ನೀಡುತ್ತದೆ. 17ನೇ ಆರ್ಟಿಕಲ್ ಅಸ್ಪೃಶ್ಯತೆ ನಿವಾರಣೆ, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ಅತ್ಯಂತ ಕಡ್ಡಾಯವಾಗಿ ಪುನರಾವರ್ತನೆಯಾಗುವ ವಿಧಿ ಇದು. ಆರ್ಟಿಕಲ್ 19 ಏನು ಹೇಳುತ್ತೆ ಅಂದರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಸೇರಿದಂತೆ 6 ನಾಗರಿಕ ಸ್ವಾತಂತ್ರ್ಯಗಳು. ಪತ್ರಿಕಾ ಸ್ವಾತಂತ್ರ್ಯವೂ ಇದರ ಅಡಿಯಲ್ಲೇ ಬರುತ್ತದೆ. 21ನೇ ವಿಧಿ ಆರ್ಟಿಕಲ್ 21. ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ. ಅತ್ಯಂತ ವಿಶಾಲ ವ್ಯಾಪ್ತಿಯುಳ್ಳ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ನಮಗೆ ನೀಡುತ್ತದೆ. ಆರ್ಟಿಕಲ್ 21 ಏನು ಹೇಳುತ್ತೆ ಅಂದರೆ ಜೀವಿಸುವ ಆರ್ಟಿಕಲ್ 21A ಏನು ಹೇಳುತ್ತೆ ಅಂದರೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು. 86ನೇ ತಿದ್ದುಪಡಿ 2002ರ ಮೂಲಕ ಸೇರಿಸಿದ್ದಾರೆ. ಆರ್ಟಿಕಲ್ 30 ಏನು ಹೇಳುತ್ತೆ ಅಂದರೆ ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕು. ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕಿನ ಬಗ್ಗೆ ಹೆಚ್ಚಿನ ಮಹತ್ವದ ಪ್ರಾಮುಖ್ಯತೆ ನೀಡುತ್ತದೆ. ಆರ್ಟಿಕಲ್ 32 ಸಂವಿಧಾನಾತ್ಮಕ ಪರಿಹಾರದ ಹಕ್ಕು, ರಿಟ್ಸ್ ಹೊರಡಿಸುವ ಅಧಿಕಾರ. ಡಾಕ್ಟರ್ BR ಅಂಬೇಡ್ಕರ್ ಅವರು ಇದನ್ನು ಸಂವಿಧಾನ ಹೃದಯ ಮತ್ತು ಆತ್ಮ ಎಂದಿದ್ದಾರೆ. ಆರ್ಟಿಕಲ್ 40 ಏನು ಹೇಳುತ್ತೆ ಅಂದರೆ ಗ್ರಾಮ ಪಂಚಾಯಿತಿಗಳ ರಚನೆ. ರಾಜ್ಯ ನಿರ್ದೇಶಕ ತತ್ವಗಳು, DPSP, ಗಾಂಧಿವಾದಿ ತತ್ವಗಳನ್ನು ಇದು ಒಳಗೊಂಡಿರ್ತದೆ. ಆರ್ಟಿಕಲ್ 44 ಏನು ಹೇಳುತ್ತೆ ಅಂದರೆ ಏಕರೂಪ ನಾಗರಿಕ ಸಂಹಿತೆ, UCC, ಯೂನಿಫಾರ್ಮ್ ಸಿವಿಲ್ ಕೋಡ್. ಪ್ರಚಲಿತ ವಿದ್ಯಮಾನಗಳಲ್ಲಿ ಸದಾ ಚರ್ಚೆಯಾಗುತ್ತಿರುವ ವಿಧಿ ಇದು. ಆರ್ಟಿಕಲ್ 45 ಏನು ಹೇಳುತ್ತೆ ಅಂದರೆ 6 ವರ್ಷದೊಳಗಿನ ಮಕ್ಕಳಿಗೆ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ ಒದಗಿಸುವುದು DPSP ವ್ಯಾಪ್ತಿಯಲ್ಲೇ ಬರ್ತದೆ ಇದು. ಆರ್ಟಿಕಲ್ 51A ಏನು ಹೇಳುತ್ತೆ ಅಂದರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ, ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತದೆ. ಪ್ರಸ್ತುತ ಸಂವಿಧಾನದಲ್ಲಿ ಒಟ್ಟು 11 ಮೂಲಭೂತ ಕರ್ತವ್ಯಗಳು ಇವೆ. ಸಂವಿಧಾನದ 52ನೇ ವಿಧಿಯಿಂದ 226ರವರೆಗಿನ ವಿಧಿಗಳು ನಮ್ಮ ದೇಶದ ರಾಜ್ಯ, ಕೇಂದ್ರ, ಶಾಸಕಾಂಗ ಹಾಗೂ ನ್ಯಾಯಾಂಗದ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ನೀಡುತ್ತದೆ. ಆರ್ಟಿಕಲ್ 52 ಏನು ಹೇಳುತ್ತೆ ಅಂದರೆ ಭಾರತ ರಾಷ್ಟ್ರಪತಿಗಳ ಬಗ್ಗೆ ಹೇಳುತ್ತೆ, ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ. ದೇಶದ ಪ್ರಥಮ ಪ್ರಜೆಯ ಹುದ್ದೆಯನ್ನು ಅದು ಹೇಳುತ್ತೆ. 61ನೇ ವಿಧಿ ರಾಷ್ಟ್ರಪತಿಗಳ ಮಹಾಭಿಯೋಗ ಪ್ರಕ್ರಿಯೆ, ಇಂಪೀಚ್ಮೆಂಟ್. ಇವರನ್ನು ಹುದ್ದೆಯಿಂದ ವಜಾಗೊಳಿಸುವ ಸಂಸದೀಯ ವಿಧಾನದ ಬಗ್ಗೆ ಮಾಹಿತಿ ಕೊಡುತ್ತೆ. 72ನೇ ವಿಧಿ ಏನು ಹೇಳುತ್ತೆ ಅಂದರೆ ರಾಷ್ಟ್ರಪತಿಗಳಿಗಿರೋ ಕ್ಷಮಾದಾನ ಅಧಿಕಾರ, ಅಂದರೆ ಶಿಕ್ಷೆಯನ್ನು ಕಡಿಮೆ ಮಾಡುವ ಅಥವಾ ರದ್ದುಗೊಳಿಸುವ ಅಧಿಕಾರ ರಾಷ್ಟ್ರಪತಿಗೆ ಅವರಿಗಷ್ಟೇ ಇರ್ತದೆ. 74ನೇ ವಿಧಿ ರಾಷ್ಟ್ರಪತಿಗಳಿಗೆ ಸಲಹೆ ನೀಡಲು ಪ್ರಧಾನಮಂತ್ರಿಗಳ ನೇತೃತ್ವದ ಸಚಿವ ಸಂಪುಟ ಇರ್ತದೆ. ಸಂಸದೀಯ ವ್ಯವಸ್ಥೆಯ ಪ್ರಮುಖ ಲಕ್ಷಣ ಇದು. ಆರ್ಟಿಕಲ್ 76 ಏನು ಹೇಳುತ್ತೆ ಅಂದರೆ ಭಾರತದ ಅಟಾರ್ನಿ ಜನರಲ್ ಅವರ ಬಗ್ಗೆ ಮಾಹಿತಿ ಕೊಡುತ್ತೆ. ದೇಶದ ಅತ್ಯುನ್ನತ ಕಾನೂನು ಅಧಿಕಾರಗಳನ್ನು ಹೇಳ್ತದೆ.
ಆರ್ಟಿಕಲ್ 110 ಏನು ಹೇಳುತ್ತೆ ಅಂದರೆ ಹಣಕಾಸು ಮಸೂದೆಯ ವ್ಯಾಖ್ಯಾನ ಲೋಕಸಭೆಯ ಸ್ಪೀಕರ್ ಇದನ್ನು ನಿರ್ಧರಿಸುತ್ತಾರೆ. ಆರ್ಟಿಕಲ್ 112 ಏನು ಹೇಳುತ್ತೆ ಅಂದರೆ ವಾರ್ಷಿಕ ಹಣಕಾಸು ವರದಿ ಬಜೆಟ್ ಪಡೆದ ಬದಲಾಗಿ ಈ ಪದ ಬಳಸಲಾಗಿದೆ. ಆರ್ಟಿಕಲ್ 123 ಏನು ಹೇಳುತ್ತೆ ಅಂದರೆ ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಸಂಸತ್ ಅಧಿವೇಶನದಲ್ಲಿ ಇಲ್ಲದೇ ಇದ್ದಾಗ ಹೊರಡಿಸಲಾಗುತ್ತದೆ. ಆರ್ಟಿಕಲ್ 124 ಏನು ಹೇಳುತ್ತೆ ಅಂದರೆ ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆ ಮತ್ತು ರಚನೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕಾತಿ ಇತ್ಯಾದಿ. ಆರ್ಟಿಕಲ್ 143 ಏನು ಹೇಳುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ಸಲಹೆ ಕೋರುವ ರಾಷ್ಟ್ರಪತಿಗಳ ಅಧಿಕಾರ ಸಲಹಾ ಅಧಿಕಾರ ವ್ಯಾಪ್ತಿ ಹೊಂದಿದೆ. ಆರ್ಟಿಕಲ್ 148 ಏನು ಹೇಳುತ್ತೆ ಅಂದರೆ ಭಾರತ APJ CVEJ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ CAG ಸಾರ್ವಜನಿಕ ಹಣದ ಕಾವಲುಗಾರರ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 153 ಏನು ಹೇಳುತ್ತೆ ಅಂದರೆ ರಾಜ್ಯಗಳ ರಾಜ್ಯಪಾಲರ ಬಗ್ಗೆ ಮಾಹಿತಿ ಕೊಡುತ್ತೆ. ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರು ಯಾರಪ್ಪ ಅಂದರೆ ರಾಜ್ಯಪಾಲರಾಗಿರ್ತಾರೆ. ಆರ್ಟಿಕಲ್ 161 ಏನು ಹೇಳುತ್ತೆ ಅಂದರೆ ರಾಜ್ಯಪಾಲರ ಕ್ಷಮಾದಾನ ಅಧಿಕಾರ ಮರಣದಂಡನೆ ಹೊರತುಪಡಿಸಿ ಇತರೆ ಶಿಕ್ಷೆಗಳ ಕ್ಷಮಾದಾನ ರಾಜ್ಯಪಾಲರಿಗೆ ಮಾತ್ರ ಇರ್ತದೆ. ಆರ್ಟಿಕಲ್ 165 ಏನು ಹೇಳುತ್ತೆ ಅಂದರೆ ರಾಜ್ಯಪಾಲರ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ರಾಜ್ಯ ಸರ್ಕಾರ ಅತ್ಯುನ್ನತ ಕಾನೂನು ಸಲಹೆಗಾರ. ಆರ್ಟಿಕಲ್ 214 ಏನು ಹೇಳುತ್ತೆ ಅಂದರೆ ರಾಜ್ಯಗಳ ಉಚ್ಚ ನ್ಯಾಯಾಲಯಗಳು ಪ್ರತಿಯೊಂದು ರಾಜ್ಯಕ್ಕೂ ಹೈಕೋರ್ಟ್ ಸ್ಥಾಪನೆ ಈ ಬಗ್ಗೆ ಮಾಹಿತಿ ಕೊಡುತ್ತೆ. ಆರ್ಟಿಕಲ್ 226 ಏನು ಹೇಳುತ್ತೆ ಅಂದರೆ ಹೈಕೋರ್ಟ್ಗಳ ರಿಟ್ ಹೊರಡಿಸುವ ಅಧಿಕಾರವನ್ನು ಹೊಂದಿರುತ್ತದೆ. ಅದರ ವ್ಯಾಪ್ತಿ ಆರ್ಟಿಕಲ್ 32ಕ್ಕಿಂತಲೂ ದೊಡ್ಡದಾಗಿರ್ತದೆ. ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ, ಅಭ್ಯಾಸಕ್ಕೆ ಪದೇ ಪದೇ ಮಾಡ್ತಾಯಿದ್ರೆ ಜ್ಞಾಪನ ಶಕ್ತಿ ಹೆಚ್ಚಾಗುತ್ತೆ. ತಾವು ಸಮರ್ಥ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಾಗಿ ಯಶಸ್ಸನ್ನು ಹೊಂದಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಭುವನೇಶ್ವರಿ.